ಮನೆಗೆ ಹೋಗಿ ಮಾತಾಡೋಣ. ನೀವು ಕೇಳಲೇಬೇಕು. ಇದು ಬರೀ ನನ್ನ ಮದ್ವೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಅತ್ಗೆ, ಪ್ರಭಾಕರ್ ಮಾವಂಗೂ ಸಂಬಂಧಪಟ್ಟಿದ್ದು. ವಾಟ್? ಏನು ಹೇಳ್ತಾ ಇದೀಯಾ ಆದ್ಯಾ? ಹೌದು, ನಾನು ವಿಕ್ಕಿನ ಮದ್ವೆ ಮಾಡ್ಕೊಳ್ಳೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅದು ಪ್ರಭಾಕರ್ ಮಾವನ್ ಕಾರಣಕ್ಕೆ. ಆದ್ಯಾ, ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡ್ಸಿ ಹೇಳು. ವಿಕ್ಕಿನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಭಾಕರ್ ಮಾವನ್ನ ಕೊಲ್ತೀನಿ ಅಂತ ಹೇಳಿದ್ರು. ದೊಡ್ಡಪ್ಪನ್ ಕೊಲ್ಲೋ ವಿಷಯನಾ? ಹೌದು ಅದ್ಕೆ. ವಿಕ್ಕಿ ಮದ್ವೆಗೂ ದೊಡ್ಡಪ್ಪಂಗೂ ಏನ್ ಸಂಬಂಧ? ಈ ಎರಡು ವಿಷಯನೂ ಹೇಗೆ ಕನೆಕ್ಟ್ ಆಗುತ್ತೆ? ಹೇಳ್ತೀನಿ ಅದ್ಕೆ, ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಎಲ್ಲಾ ವಿಷಯನಾ? ಅವತ್ತು ನಿಮಗೆ ನೆನಪಿದ್ಯಾ, ವಿಕ್ಕಿ ನನ್ನ ಕುತ್ತಿಗೆಗೆ ಕೈ ಹಾಕಿ ಹಿಂಸೆ ಕೊಡುವಾಗ ನೀವು ಬಂದು ತಡೆದ್ರಿ. ಆ ವಿಷಯನ ಅಣ್ಣನ ಹತ್ರ ಹೇಳಿ ವಿಕ್ಕಿ ಫೇಸ್ನ ರಿವೀಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಾಗ ನೀನ್ ಅಲ್ಲಿಗೆ ಹೋಗಿ ವಿಕ್ಕಿ ವಿರುದ್ಧ ಏನು ಹೇಳೋ ಆಗಿಲ್ಲ. ನಿನ್ನ ನಿರ್ಧಾರ ಬದಲಾಯಿಸ್ಕೊಳ್ದೆ ರೂಮಿಂದ ಹೊರಗಡೆ ಹೋದ್ರೆ ಪ್ರಭಾಕರ್ ಜೀವ ಹೋಗುತ್ತೆ. ಪ್ರಭಾಕರ್ ಮಾವಂಗೆ ಏನು ಆಗ್ಬಾರ್ದು ಅಂತ ನಾನು ನಿಮ್ಮ ಪರ ನಿಲ್ಲೋದಕ್ಕಾಗ್ಲಿಲ್ಲ. ನನಗೆ ಧೈರ್ಯನೂ ಬರಲಿಲ್ಲ. ನಾನು ಅವತ್ತು ಯಾಕೆ ಹಿಂಜರ್ದೆ ಅಂತ ನೀವು ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ಅದ್ ಬಿಟ್ರೆ ಬೇರೆ ಯಾರಿಗೂ ನಾನು ಅರ್ಥ ಮಾಡಿಸೋ ಸ್ಥಿತಿಲಿ ಇರ್ಲಿಲ್ಲ. ಆದ್ಯಾ, ಈ ವಿಷಯನ ಮತ್ತೆ ನನಗೆ ಯಾಕೆ ಹೇಳಿಲ್ಲ? ಏನ್ರೋ ನೀವೇನ್ರ ಮಾಡಿದ್ದು? ಒಂದು ದೊಡ್ಡ ಕೆಲಸ ಕೊಟ್ಟರೆ ನಮ್ಮನ್ನು ಮುಳುಗಿಸ್ಬಿಟ್ರಲ್ಲ, ಬೆಸ್ಟ್ ಮಾಡಿಗಳ. ಸರ್ ದಯವಿಟ್ಟು ಹಂಗೆಲ್ಲ ಮಾತಾಡಬೇಡಿ ಸರ್. ನಮ್ಮ ನಿಯತ್ತಿಗೆ ಕೆಲಸ ಮಾಡಿದ್ದೀವಿ, ಆದರೆ ವರ್ಕೌಟ್ ಆಗಿಲ್ಲ ಸರ್. ನೀವು ದೊಡ್ಡ ಗುಂಡಾಗಳು, ದೊಡ್ಡ ಕ್ರಿಮಿನಲ್ಗಳು ಅಂತ ಕರೆದು ದುಡ್ಡು ಕೊಟ್ಟು ಅನ್ನ ಹಾಕಿ ಪಾರ್ಟಿ ಮಾಡಿಸಿದ್ವಿ. ಎಲ್ಲ ಮಾಡಿಸಿದ್ರು ಒಬ್ಬನ್ನ ಕೊಲ್ಲೋದಕ್ಕಾಗಲಿಲ್ಲ ನಿಮಗೆ. ಏನ್ರ ಬಂದಿದೆ ನಿಮಗೆ? ನಮ್ಮ ಮುಂದೆ ಕಾಮಿಡಿ ಪೀಸ್ ಆಗ್ಬಿಟ್ರಲ್ಲೋ. ಥೂ ನಿಮ್ಮ ಜನಮಕ್ಕೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ ನೀನು. ನಿಮಗೋಸ್ಕರ ಏನೆಲ್ಲ ಮಾಡಿಲ್ಲ ಮೇಡಮ್, ಎಂತೆಂಥ ಕಷ್ಟಗಳನ್ನೆಲ್ಲ ಎದುರಿಸಿಲ್ಲ ಮೇಡಮ್. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮೇಡಮ್. ನೋಡು ಗರುಡ, ನಾನೊಬ್ಬನ ಕಿಡ್ನ್ಯಾಪ್ ಮಾಡು ಅಂತ ಹೇಳಿದೆ. ಅವನನ್ನು ಕೊಲ್ಲಬೇಡ, ಚೆನ್ನಾಗಿ ನೋಡ್ಕೊ ಅಂತ ನಿನಗೆ ಹೇಳಿದೆ. ಅದಾದಮೇಲೆ ನಾನು ಅವನನ್ನು ಸಾಯಿಸು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರಬೇಕಲ್ವಾ? ಹೌದು ಮೇಡಮ್, ನೀವು ಅರ್ಥ ಇಲ್ಲದೆ ಏನೂ ಮಾಡೋದಿಲ್ಲ. ಒಬ್ಬರನ್ನ ಕೊಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ? ಅಲ್ಲ ಮೇಡಮ್, ನನಗೆ ಗೊತ್ತು. ನೀವು ಹೇಳೋದು ಮಾತು 100% ಸತ್ಯ. ನಾನು ನಂಬ್ತೀನಿ ಮೇಡಮ್. ಮತ್ತೆ ಯಾಕೆ ಅವನನ್ನು ಕೊಲ್ಲಿಲ್ಲ? ಯಾಕೆ ಅವನನ್ನು ಬಿಟ್ಟೆ? ಕೊಲ್ಲೋಕೆ ಅಂತಲೇ ಕರ್ಕೊಂಡು ಹೋಗಿದ್ವಿ ಮೇಡಮ್, ಆದರೆ ತಪ್ಪಿಸ್ಕೊಂಬಿಟ್ಟ ಮೇಡಮ್. ಏನು ಮಾಡೋದು ಹೇಳಿ ಮೇಡಮ್? ಕತ್ತೆ ಕಾಯ್ರಿ. ನಾನು ಹೇಳಿದೆ ಮೇಡಮ್, ಅಲ್ಲಿ ತನಕ ಕರ್ಕೊಂಡು ಹೋಗೋದು ಬೇಡ, ಇಲ್ಲೇ ಸಾಯಿಸ್ಬಿಡೋಣ ಅಂತ. ನನ್ನ ಮಾತು ಕೇಳಲಿಲ್ಲ ಮೇಡಮ್. ಲೇ ಮುಚ್ಚೋ ಬಾಯಿ, ನನ್ನ ಮೇಲೆ ಯಾಕೆ ಕೊಡ್ತಾ ಇದೆಯಲ್ಲೋ? ಮೇಡಮ್ ಹೇಳಿರೋ ಥರ ಇಲ್ಲಿ ಕೊಲ್ಲಕ್ಕಾಗ್ತಿರಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಮೇಡಮ್ ಹೇಳಿರ್ಲಿಲ್ವಾ ಎಷ್ಟು ವಿಕಾರವಾಗಿ ಕೊಲ್ಲಬೇಕು ಅಂತ? ರುಂಡ ಮುಂಡ ಎಲ್ಲ ಪೀಸ್ ಆಗಿ ಎಲ್ಲ ಸಪ್ರೇಟ್ ಆಗಬೇಕು ಅಂತ ಮೇಡಮ್ ಹೇಳಿರ್ಲಿದ್ದೇನೋ? Shut up!
ಅವ್ನ ರುಂಡ ಮುಂಡ ಅಂತೂ ಸಪ್ರೇಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ನ ಪ್ರಾಣನೂ ತೆಗಿಯೋಕ್ಕಾಗಲಿಲ್ವ ನಿಮ್ಮ ಕೈಲಿ? ದಂಡು ಪಿಂಡಗಳು. ಥು. ನಾವು ಎಷ್ಟೊಂದೆಲ್ಲ ಪ್ರಯತ್ನ ಮಾಡಿದ್ವಿ ಮೇಡಮ್, ಆದರೆ ಆದ್ರೆ ಏನು, ಈ ಸಲ ಫೇಲ್ ಆಗಿದ್ದೀರಾ, ಅದನ್ನ ಒಪ್ಕೊಳ್ಳಿ. ತಪ್ಪಿಸ್ಕೊಂಡವನ್ಗೆ ಏನಾಗಬೇಕಿತ್ತು ಅದು ನಿಮ್ಮಿಬ್ರಿಗಾಗಬೇಕಷ್ಟೇ. ಮೇಡಮ್ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ಏಯ್ ಬಾಯಿ ಮುಚ್ಚೋ ನೀನು. ಮೇಡಮ್ ಇನ್ನೊಂದು ಚಾನ್ಸ್ ಇದೆ ಮೇಡಮ್ ಅವನ ಕೊಲ್ಲಕ್ಕೆ. ಅದೇನು ಅಂತ ಬೊಗಳು. ಇಷ್ಟು ಸೀರಿಯಸ್ ಆಗಿರೋ ವಿಚಾರನ ಯಾಕೆ ಮುಚ್ಚಿಟ್ಟೆ ಆದ್ಯಾ? ಮಾತಾಡು. ಭಯ ಅದಕ್ಕೆ ಪ್ರಭಾಕರ್ ಅಂಕಲ್ ಪ್ರಾಣಕ್ಕೆ ಅಪಾಯ ಬರುತ್ತಲ್ಲ ಅಂತ ಭಯ ಆಯ್ತು. ಭಯ 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 ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾಕೆ ಭಯ ಆದ್ಯಾ ನಿನ್ಗೆ? ನೀನ್ ಭಯ ಪಟ್ಟಿರೋದ್ರಿಂದ ಎಷ್ಟೆಲ್ಲ ಅನಾಹುತ ಆಗ್ತಿದೆ ಗೊತ್ತಾ? ಎಲ್ಲರೂ ನೀನ್ ಮಾಡಿರೋ ತಪ್ಪು ಅಂತ ಅಂದಾಗ ಅವಳ ಪರಿಸ್ಥಿತಿ ಆಗಿತ್ತೇನೋ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬಂದಿದ್ದೆ. ಆದ್ರೆ ನೀನೇ ನನ್ನ ಹತ್ರ ವಿಷಯ ಮುಚ್ಚಿಟ್ಬಿಟ್ಟೆ ಅಲ್ಲ ಆದ್ಯಾ? ನೀನ್ ಹೇಳಿ. ಇವತ್ತು ನಿನ್ ಭಯ ಎಷ್ಟು ಜನಗಳಿಗೆ ನೋವು ಕೊಟ್ಟಿದೆ ಗೊತ್ತಾ? ಹಿಂಗಾಗಿದೆ ಅಂತ ಹೇಳಿದ್ರೆ ನಾನು ಹೇಗೋ ನಿಭಾಯಿಸ್ತಿದ್ದೆ. ದೊಡ್ಡಪ್ಪನ್ ಬಿಡ್ಸ್ಕೊ ಬರೋದಕ್ಕೆ ಪ್ಲಾನ್ ಮಾಡ್ತಿದ್ದೆ. ಆದ್ರೆ ಈಗ ನೋಡು ಏನೇನ್ ಆಗ್ತಾ ಇದೆ ಅಂತ. ಏನೇ ಇದ್ರು ನನ್ನ ಹತ್ರ ಶೇರ್ ಮಾಡ್ತೀಯ ಅಂತ ನಂಬಿದ್ದೆ. ಆದ್ರೆ ನೀನು ನನ್ನ ಹತ್ರನೇ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ಮುಚ್ಚಿಟ್ಬಿಟ್ಟೆ. ಒಂದು ಅಮ್ಮಯ್ಯನ ಹೆಸರು ಹೇಳ್ದೆ ಮುಚ್ಚಿಟ್ಟಿದ್ದು, ಇನ್ನೊಂದು ದೊಡ್ಡಪ್ಪನ ವಿಷಯ ಮುಚ್ಚಿಟ್ಟಿದ್ದು. ಹೇಗಾದ್ರೂ ಮನ್ಸು ಬರುತ್ತೆ ಆದ್ಯಾ ನಿನ್ಗೆ? ಐ ಆಮ್ ವೆರಿ ಸಾರಿ ಅದಕ್ಕೆ. ಈಗ ನೀನ್ ಸಾರಿ ಕಟ್ಕೊಂಡು ಯಾರಿಗೇನಾಗ್ಬೇಕಾಗಿದೆ? ದೊಡ್ಡಪ್ಪನ್ಗೋಸ್ಕರ ಎಷ್ಟು ಒದ್ದಾಡಿದೀವಿ ಅಂತ ನಿನ್ ಕಣ್ಣಾರೆ ನೋಡಿದ್ಯಾ ಅಲ್ವಾ? ನನ್ನ ನಂಬಿಕೆನ ಹಾಳು ಮಾಡ್ಬಿಟ್ಟೆ ನೀನು. ಅದಕ್ಕೆ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಅದಕ್ಕೆ ನಿಂತ್ಕೊಳ್ಳಿ. ಬಿಂದು ಅಕ್ಕ, ಅದು ಮಾತಾಡ್ಬೇಡ ಆದ್ಯಾ. ಶ್ರಾವಣಿ ಅಕ್ಕಂಗೆ ಎಷ್ಟು ಬೇಜಾರಾಗಿದ್ಯೋ ಅದಕ್ಕಿಂತ ಹೆಚ್ಚಾಗಿ ಬೇಜಾರು ನನಗಾಗಿದೆ. ನೀನು ಮಾಡಿದ ತಪ್ಪೆ. ಹಾಸ್ಪಿಟ್ಲಲ್ಲಿರೋ ಆ ಪ್ರಭಾಕರ್ನ ಹೇಗೋ ಸಾಯಿಸಕ್ಕಾಗುತ್ತೆ? ಮೇಡಮ್ ವೆರಿ ಸಿಂಪಲ್ ಮೇಡಮ್. ಗರುಡ, ನಿನ್ನ ಹಣೆಯಲ್ಲಿ ನೀನೊಬ್ಬ ದೊಡ್ಡ ಗೂಂಡ ಅಂತ ಬರ್ದಿದೆ ಕಣ. ಅದನ್ನ ನೀನು ಸಾಬೀತು ಮಾಡಿಬಿಟ್ಟೆ. ಈ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇದನ್ನು ಸಿಂಪಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ. ಬೇರೆ ರೀತಿನೇ ಹ್ಯಾಂಡಲ್ ಮಾಡಬೇಕು. ಈ ಸಾರಿ ನಾವೇನಾದರೂ ತಗಲು ಹಾಕ್ಕೊಂಡ್ರೆ ಎಲ್ಲರೂ ಜೈಲ್ ಪಾಲಾಗಬೇಕಾಗತ್ತೆ. ಮೇಡಮ್ ಈ ಐಡಿಯಾ ಏನೋ ತಲೆ ಬಂತು, ಆದರೆ ಯಾಕೆ ಹ್ಯಾಂಡ್ಲ್ ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ ಮೇಡಮ್. ಅದಕ್ಕೆಲ್ಲ ನೀವೇ ಸರಿ ಮೇಡಮ್. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ನಿನ್ನಿಂದ ನನಗೊಂದು ಉಪಕಾರ ಆಗಬೇಕಿತ್ತು. ಹಾಂ, ಎಸ್. ಯಾರಕ್ಕ ಅದು? ಹೇಳ್ತೀನಿ.
ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಇರೋದಕ್ಕೆ ಅವಕಾಶ ಇಲ್ಲ. ಒಬ್ಬರು ಅಥವಾ ಇಬ್ಬರು ಇರ್ಬೋದು. ಇನ್ನು ಮಿಕ್ತವರು ಮನೆಗೆ ಹೋಗ್ಬೋದು. ಓಕೆನಾ? ವರ್ಧಣ್ಣ, ಎಲ್ಲರನ್ನೂ ಕರ್ಕೊಂಡು ಮನೆಗೆ ಹೋಗಿ. ಇಲ್ಲಮ್ಮ ಶ್ರಾವಣಿ, ನಾನು ಅಮ್ಮ ಇಲ್ಲೇ ಇರ್ತೀವಿ, ನೀವೆಲ್ಲ ಮನೆಗೆ ಹೊರಡಿ. ಇಲ್ಲ ಅಣ್ಣ, ನಾನು ದೊಡ್ಡಪ್ಪನ ಬಿಟ್ಟು ಹೋಗಲ್ಲ. ಶ್ರಾವಣಿ, ನೀನು ಬೆಳಿಗ್ಗೆಯಿಂದ ಓಡಾಡಿ ತುಂಬ ಸುಸ್ತಾಗಿದೆಯಾ. ಮನೆಗೆ ಹೋಗಿ ರೆಸ್ಟ್ ಮಾಡಮ್ಮ. ಬೇಕಿದ್ರೆ ನಾಳೆ ಫ್ರೆಶ್ ಅಪ್ ಆಗಿ ಬಂದ್ಬಿಡು. ಅವ್ರನ್ನ ನಾವು ನೋಡ್ಕೋತೀವಿ. ಪ್ಲೀಸ್ ಹೊರಡಮ್ಮ. ಅಭಿ, ನೀವು ಶ್ರಾವಣಿನ ಕರ್ಕೊಂಡು ಮನೆಗೆ ಹೋಗಿ. ಅಮ್ಮಯ್ಯ, ಆದ್ಯ, ಬಿಂದು, ನಿಶಿನ್ ಕರ್ಕೊಂಡು ಮನೆಗೆ ಹೋಗೋ. ಸರಿ ಅಣ್ಣ. ದೊಡ್ಡಮ್ಮ, ಟೆನ್ಷನ್ ಮಾಡ್ಕೋಬೇಡಿ. ದೊಡ್ಡಪ್ಪ ಹುಷಾರಾಗ್ತಾರೆ.